नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयम् मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः। श्रीगुरुभ्यो नमः। हरिः ओम्। ಇವರೆಲ್ಲ ಕೃಷ್ಣನಿಗೆ ಯಾವ ರೀತಿಯಲ್ಲಿ ವಂಚನೆ ಮಾಡ್ತಾ ಇದ್ದಾರೆ, ಕೃಷ್ಣ ಯಾವ ರೀತಿಯಾಗಿ ತಮಗೆಲ್ಲ ವಂಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಹೇಳುವಂತಹ ಮಾತುಗಳು. ಮಧುಪಕಿತವ ಬಂಧೋ ಮಾ ಸ್ಪೃಶಾಸ್ಮಾನ್ ಸಪತ್ನ್ಯಾಃ ಕುಚ ವಿಲುಲಿತ ಮಾಲಾ ಕುಂಕುಮಶ್ಮಶ್ರುಭಿಸ್ತ್ವಂ ವಹತು ಮಧುಪತಿಸ್ತನ್ಮಾನಿನೀನಾಂ ಪ್ರಸಾದಂ ಯದುದರಸಿ ವಿಡಂಬ್ಯಂ ಯಸ್ಯ ದೂತಸ್ತ್ವಮೀದೃಕ್. ಇವರೆಲ್ಲ ಹೇಳ್ತಾ ಇದ್ದಾರೆ, ನೀನು ಸಾಮಾನ್ಯನಲ್ಲ. ಈ ಉದ್ಧವನನ್ನ ಒಂದು ದುಂಬಿಗೆ ಹೋಲಿಸಿಕೊಂಡು ಮಾತನಾಡ್ತಾ ಇದ್ದಾರೆ, ಅಥವಾ ಎದುರಿನಲ್ಲಿ ಬಂದು ಹಾರ್ತಾ ಇರುವಂತಹ ಯಾವುದೋ ಒಂದು ದುಂಬಿಗೆ ಹೇಳ್ತಾ ಉದ್ಧವನಿಗೆ ಬರೀ ದುಂಬಿಗೆ ಹೇಳ್ತಾ ಇರುವಂತಹ ಮಾತಲ್ಲ, ನಿನಗೂ ಹೇಳ್ತಾ ಇರುವಂತಹ ಮಾತಿದೋ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಈಗ ಕೃಷ್ಣನ ಕಡೆಯಿಂದ ಬಂದವರು ಯಾರು? ಉದ್ಧವನೇ ಅಲ್ವೇ? ಆ ಉದ್ಧವನಿಗೆ ದುಂಬಿ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ, ದುಂಬಿ, ನೀನು ಕೃಷ್ಣನ ಕಡೆಯಿಂದ ಬಂದಂತಹ ಮೋಸಗಾರ ದುಂಬಿ. ಯಾಕೆ ಅಂತಂದ್ರೆ ಕೃಷ್ಣ ಬಹಳ ಮೋಸಗಾರ. ಅವನು ಯಾಕೆ ಕೃಷ್ಣ ಮೋಸಗಾರ? ನಮ್ಮನ್ನ ಪ್ರೀತಿಸಿ ಈಗ ಮಥುರಾ ಪಟ್ಟಣದ ಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ ಕೃಷ್ಣ. ಅದರಿಂದ ಕೃಷ್ಣ ಮೋಸಗಾರ. ನೀವು ಮೋಸಗಾರರೇ. ಯಾಕೆ ಗೊತ್ತಾ ನೀವು ಮೋಸಗಾರರು? ಯಾಕೆ ಅಂತಂದ್ರೆ ನೀವೆಲ್ಲರೂ ಆ ಕೃಷ್ಣ ಮಥುರಾ ಪಟ್ಟಣದಲ್ಲಿ ಯಾವ ಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡ್ತಾ ಇರ್ತಾನ, ಆ ಸ್ತ್ರೀಯರ ಹಾರದ ಮೇಲೆ ಕುಳಿತುಕೊಂಡು ಅಲ್ಲೋ ಮಕರಂದವನ್ನು ಹೀರಿರ್ತೀರಿ. ಕೃಷ್ಣ ಗೋಕುಲದಲ್ಲಿದ್ದಾಗ ನಾವು ಧರಿಸಿದಂತಹ ಹೂವಿನ ಮೇಲೆಯೂ ಕುಳಿತುಕೊಂಡು ಮಕರಂದವನ್ನು ಹೀರಿದಂತಹ ದುಂಬಿಗಳು ನೀವು. ಕೃಷ್ಣ ಮಥುರಾ ಪಟ್ಟಣದಲ್ಲಿ ಆ ಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡುವಾಗಲೂ ನಿಮ್ಮ ಮೀಸೆಗಳಿಂದ ಅದರಲ್ಲಿರುವಂತಹ ಪರಿಮಳವನ್ನ, ಮಕರಂದವನ್ನ ಸೆಳಿತಾ ಇರ್ತೀರಿ.
ಇಂತಹ ನೀವು ಈಗ ನಾವು ಬಂದಿದ್ದೇವೆ, ಇಲ್ಲಿಗೆ ಬಂದ್ಬಿಟ್ಟು ಅಯ್ಯೋ ಕೃಷ್ಣ ಕರಿತಾ ಇದ್ದಾನೆ ಬನ್ನಿ ಬನ್ನಿ ಅಂತಂದ್ ಹೇಳಿ ನಮ್ಮನ್ನೆಲ್ಲ ಮಥುರಾ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬರಬೇಡಿ. ನಾವ್ ಯಾರು ಮಥುರಾ ಪಟ್ಟಣಕ್ಕೆ ಬರೋದಿಲ್ಲ. ನಮ್ಮ ಕೃಷ್ಣನ ಮೇಲೆ ಕೋಪ ಇದೆ. ನೀವೆಲ್ಲ ಕೃಷ್ಣನ ದೂತರಲ್ವಾ, ಒಳ್ಳೆ ಮಾತುಗಾರರು. ಎಂತಹ ಕಠಿಣವಾದ ಸಂದರ್ಭಗಳನ್ನು ಕೂಡ ನಿಮ್ಮ ಮಾತಿನಿಂದಾಗಿ ನೀವು ನಾಜೂಕಾಗಿ ನಿಮಗೆ ಬೇಕಾದ ಹಾಗೆ ಅದನ್ನ ಬದಲಾಯಿಸಿಕೊಂಡು ಬಿಡ್ತೀರಿ. ನಿಮಗೆ ಯಾರನ್ನ ಯಾವ ರೀತಿಯಾಗಿ ಬದಲಿಸಿಕೊಳ್ಬೇಕು, ನಿಮ್ಮ ಕಾರ್ಯಗಳಿಗೆ ಅವರನ್ನು ಉಪಯೋಗಿಸಿಕೊಳ್ಬೇಕು ಅನ್ನೋ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕೃಷ್ಣನ ಅನುಗ್ರಹ ಇದೆಲ್ಲ ಆ ಮಥುರಾ ಪಟ್ಟಣದಲ್ಲಿರುವ ಸ್ತ್ರೀಯರ ಮೇಲೆ ಇರ್ಲಿ. ನಮ್ಮ ಮೇಲೆ ಏನು ಆ ಕೃಷ್ಣ ಪ್ರೀತಿಯನ್ನು ತೋರಿಸೋದು ಬೇಕಾಗಿಲ್ಲ. ಪಾಪ ಆ ಕೃಷ್ಣನಿಗೆಲ್ಲ ಮರ್ಯಾದೆ ಹೋಗ್ಬಿಡತ್ತಲ್ಲ. ನಾವೆಲ್ಲ ಈ ಹಳ್ಳಿಗಾಡಲ್ಲಿರುವಂತಹ ಸ್ತ್ರೀಯರು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅಂತೇನಾದ್ರೂ ಕೃಷ್ಣನಿಗೆ ಹೆಸರು ಬಂತು ಅಂತಂದ್ ಹೇಳಿದ್ರೆ, ಏನಪ್ಪಾ ಕೃಷ್ಣ ಪಟ್ಟಣದಲ್ಲಿರುವಂತಹ ಸ್ತ್ರೀಯರನ್ನ ಬಿಟ್ಟು ಯಾವುದೋ ಹಳ್ಳಿಗಾಡಿನಲ್ಲಿರುವಂತಹ ಸ್ತ್ರೀಯರ ಮೇಲೆ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಕೃಷ್ಣನಿಗೆ ಅಪಮಾನದ ಭಯ. ಅದಕ್ಕೆ ಕೃಷ್ಣ ನಮ್ ಜೊತೆಯಲ್ಲೆಲ್ಲ ಮಾತಾಡ್ಸೋದಿಲ್ಲಪ್ಪ. ಕೃಷ್ಣನಿಗೆಲ್ಲ ಪ್ರಜ್ಞಾವಂತರಾದಂತಹ ಹೆಣ್ಣು ಮಕ್ಕಳೇ ಬೇಕು, ಪಟ್ಟಣದ ಹೆಣ್ಣು ಮಕ್ಕಳು ಬೇಕು, ಅವರನ್ನೇ ಪ್ರೀತಿ ಮಾಡ್ಬೇಕು. ಆವಾಗ್ಲೇ ಕೃಷ್ಣನಿಗೆ ಬಹಳ ಸಂತೋಷವಾಗತ್ತೆ. ಪಾಪ ನಮ್ಮನ್ನ ಪ್ರೀತಿ ಮಾಡಿಬಿಟ್ಟ ಅಂತಂದ್ ಹೇಳಿದ್ರೆ ಕೃಷ್ಣನಿಗೆ ಅಪಮಾನವಾಗಿ ಸಮಾಜದಲ್ಲಿ ಏನಾದ್ರೂ ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗದೆ ಇರೋ ಹಾಗಾಗಿ ಹೋಗ್ಬಿಟ್ರೆ ಏನ್ ಮಾಡೋದು ಪಾಪ. ಹಾಗಾಗಿ ನಾವ್ಯಾರು ಕೃಷ್ಣನ ಜೊತೆಯಲ್ಲಿ ಬರ್ಲಿಕ್ಕೆ ಅಂತ ಮನಸ್ಸು ಮಾಡ್ತಾ ಇಲ್ಲ. ಕೃಷ್ಣನ ಬಗ್ಗೆ ನಮ್ಗೇನು ಹೇಳ್ಬೇಡ. ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಅದಕ್ಕೋಸ್ಕರವೇ. ಮಥುರಾ ಪಟ್ಟಣಕ್ಕೆ ಹೋದ್ನಲ್ಲ, ಅಲ್ಲಿ ಪಟ್ಟಣದ ಯುವತಿಯರ ಸಂಘಕ್ಕೆ ಬಿದ್ದಿದ್ದಾನೆ. ನಮ್ಮನ್ನ ತಿರುಗಿ ಆದ್ರೂ ಯಾಕೆ ನೋಡ್ತಾನೆ ಕೃಷ್ಣ? ಇಷ್ಟೇ ಅಲ್ಲದೇನೆ ಕೃಷ್ಣ ಹೇಗಿದ್ದ ನೋಡು, ನಿನ್ನ ಸ್ನೇಹಿತ ಅಲ್ವಾ. ಈ ದುಂಬಿಗಳೆಲ್ಲ ಒಂದು ಬಾರಿ ಒಂದು ಹೂವಿನ ಮಕರಂದವನ್ನ ಸ್ವೀಕಾರ ಮಾಡ್ತು ಅಂತಂದ್ರೆ ಮತ್ತೊಮ್ಮೆ ಆ ಹೂವಿನ ಬಳಿಯಲ್ಲಿ ಬರೋದಿಲ್ಲ. ಯಾಕೆ? ಮಕರಂದವನ್ನ ಸವಿದು ಬಿಟ್ಟಿರತ್ತಲ್ಲ. ಹಾಗೆ ನಿನಗೂ ಅವನಿಗೂ ಒಳ್ಳೆ ಸ್ನೇಹ ಇದೆ ನೋಡು. ದುಂಬಿಗೆ ಹೇಳ್ತಾ ಇದ್ದಾಳೆ ಗೋಪಿ, ನಿನಗೂ ಕೃಷ್ಣನಿಗೂ ಒಳ್ಳೆ ಸ್ನೇಹ ಇದೆ. ನೀನು ಯಾವ ಹಣ್ಣಿನ ಹೂವಿನ ಮಕರಂದವನ್ನ ಹೀರಿರ್ತೀಯೋ ಆ ಹೂವಿನ ಕಡೆಯಲ್ಲಿ ಮತ್ತೆ ವಾಪಸ್ ಬರೋದಿಲ್ಲ. ಹಾಗೆ ಒಮ್ಮೆ ತನ್ನ ಮೋಹದ ಬಲೆಯಲ್ಲಿ ಕೆಡವಿದಂತಹ ನಮ್ಮಂತಹ ಗೋಪಿಕಾಸ್ತ್ರೀಯರ ಬಳಿಯಲ್ಲಿ ಮತ್ತೆ ಯಾಕೆ ಕೃಷ್ಣ ಬರ್ತಾನೆ? ಒಮ್ಮೆ ಹುಡುಗಿ ತನ್ನ ವಶಕ್ಕೆ ಆಗುವವರೆಗೂ ಅಷ್ಟೇ ಪ್ರಯತ್ನ. ತನ್ನ ವಶಕ್ಕೆ ಬಂದ್ಬಿಟ್ಲು ಅಂತಂದ್ ಹೇಳಿದ್ರೆ ಮತ್ತಿನ್ನೊಮ್ಮೆ ಆ ಪ್ರಯತ್ನವನ್ನು ಮಾಡೋದಿಲ್ಲ. ದುಂಬಿಗಳೆಲ್ಲ ಹೊಸ ಹೊಸ ಹೂವುಗಳನ್ನ ಅರಸಿಕೊಂಡು ಹೋಗುವ ಹಾಗೆ ಆ ಕೃಷ್ಣನು ಕೂಡ ಹೊಸ ಹೊಸದಾದಂತಹ ಹೂವುಗಳಂತಿರುವಂತಹ ಸ್ತ್ರೀಯರನ್ನ ಅರಸಿಕೊಂಡು ಮಥುರಾ ಪಟ್ಟಣಕ್ಕೆ ಹೋಗಿದ್ದಾನೆ. ಮಥುರಾ ಪಟ್ಟಣದಲ್ಲಿರುವಂತಹ ಸ್ತ್ರೀಯರೆಲ್ಲ ಮಹಾಜ್ಞಾನಿಗಳು, ಸಂಸ್ಕಾರವಂತರು, ಕುಲೀನರು. ನಾವೆಲ್ಲ ಹಳ್ಳಿಗಾಡಿನಲ್ಲಿರುವಂತಹ ಅಸಂಸ್ಕೃತರಾದ, ನಾಚಿಕೆ ಇಲ್ಲದೆ ಇರುವಂತಹ, ಲಜ್ಜೆಯನ್ನ ಬಿಟ್ಟಂತಹ ಗೊಲ್ಲತಿಯರು. ನಯ ನಾಜೂಕು ಇದು ಯಾವುದು ನಮ್ಮಲ್ಲಿ ಇಲ್ಲ. ಪಟ್ಟಣದ ಸ್ತ್ರೀಯರಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಂತಹ ಲಜ್ಜೆ, ನಯ, ನಾಜೂಕು, ಮೃದುವಾದ ಭಾಷಣ, ಮಾತು, ಇದು ಎಲ್ಲದಕ್ಕೂ ಕೂಡ ಪುರುಷರು ಮನಸೋತು ಬಿಡ್ತಾರೆ. ಹಾಗಿದ್ದಾಗ ಕೃಷ್ಣನು ಅವರನ್ನು ನೋಡಿ ಅವರಲ್ಲಿ ಅನುರಕ್ತನಾಗಿ ಅವರಲ್ಲಿ ಪ್ರೀತಿಯನ್ನು ಮಾಡ್ತಾ ಇರೋದು ಇದೇನು ದೊಡ್ಡ ಆಶ್ಚರ್ಯದ ಕೆಲಸ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಹಾಗಾಗಿ ಒಳ್ಳೇದಾಗ್ಲಿ, ಕೃಷ್ಣ ಅವ್ರ ಜೊತೆಯಲ್ಲಿ ಇದ್ದಾನಲ್ವಾ,
ಅವ್ರ ಜೊತೆಯಲ್ಲೇ ಚೆನ್ನಾಗಿ ಕಾಲವನ್ನು ಕಳೆದುಕೊಂಡು ಇರ್ಲಿ ಅಂತ ಇವರೆಲ್ಲ ನಿಂದಾಸ್ತುತಿ. ಸಕೃದಧರ ಸುಧಾಂ ಸ್ವಾಂ ಮೋಹಿನೀಂ ಪಾಯಯಿತ್ವಾ ಸುಮನಸ ಇವ ಸದ್ಯಃ ಕಸ್ತ್ಯಜೇನ್ಮಾ ಭವಾದೃಕ್ ಪರಚರತಿ ಕಥಂ ತತ್ಪಾದ ಪದ್ಮಂ ತು ಪದ್ಮಾಖ್ಯಪಿ ಬತಃ ಬಹೃತ ಚಿತ್ತ ಉತ್ತಮ ಶ್ಲೋಕ ಜಲ್ಪೈಃ. ಏನ್ ಆಶ್ಚರ್ಯವೋ ಅಲ್ಲ, ನೀವೇನೋ ಹಳ್ಳಿಗಾಡಿನ ಜನರು ಕೃಷ್ಣನಲ್ಲಿ ಮೋಹಗೊಂಡಿದ್ದೀರಿ, ಪಟ್ಟಣದಲ್ಲಿರುವಂತಹ ಯುವತಿಯರು ಕೂಡ ಕೃಷ್ಣನಲ್ಲಿ ಮೋಹಿತರಾಗ್ತಾರೇನು? ಅಷ್ಟು ದುರ್ಬಲರಿದ್ದಾರ? ಯಾಕೆ ಅಂತಂದ್ರೆ ನೀವು ಹುಟ್ಟಿದ ಸ್ಥಳದಲ್ಲೇ ಕೃಷ್ಣನು ಹುಟ್ಟಿರೋದು, ಬೆಳೆದಿರೋದೆಲ್ಲ ಇಲ್ಲೇ. ಆ ಕೃಷ್ಣನನ್ನ, ಹಳ್ಳಿಯಲ್ಲಿ ಬೆಳೆದಂತಹ ಈ ಗೋಪಾಲನನ್ನ ಪಟ್ಟಣದ ಸ್ತ್ರೀಯರು ಸಂತೋಷಪಟ್ಟು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯವಿದೆ ಏನು? ಅವ್ರು ಹೇಗೆ ಪ್ರೀತಿ ಮಾಡ್ತಾರೆ ಕೃಷ್ಣನನ್ನ ಅಂತ ನಿಮಗೆ ಮನಸ್ಸಿನಲ್ಲಿ ಯೋಚನೆ ಬರಬಹುದು. ಆದ್ರೆ ಆ ಥರದ ಯೋಚನೆ ಇಲ್ವೇ ಇಲ್ಲ. ಮಹಾಲಕ್ಷ್ಮಿಯು ಕೂಡ ಎಲ್ಲ ಕಡೆಯಲ್ಲಿ ಚಂಚಲಳಾಗಿ ನಿಂತುಕೊಂಡು ಯಾರ ಬಳಿಯಲ್ಲೂ ಕೂಡ ಸ್ಥಿರವಾಗಿ ನಿಲ್ಲದೇ ಇರುವಂತಹ ಆ ಲಕ್ಷ್ಮೀದೇವಿಯು ಕೂಡ ಪರಮಾತ್ಮನ ಸೇವೆಯಲ್ಲಿ ಸ್ಥಿರವಾಗಿ ನಿಂತಿದ್ದಾಳೆ ಅಂತಂತ ಹೇಳಿದ್ರೆ ಇವನ ಮೋಹದ ಪಾಶೆ ಎಷ್ಟಿದೆ ಅಂತ ನೀವೇ ವಿಚಾರ ಮಾಡಿ. ಯಾರನ್ನ ಬೇಕಾದ್ರೂ ಕೃಷ್ಣ ತನ್ನ ಮೋಹದ ಜಾಲದಲ್ಲಿ ಬೀಳಿಸಿಕೊಂಡು ಬಿಡುತ್ತಾನೆ. ಈ ಕೃಷ್ಣನನ್ನ ಸುಲಭವಾಗಿ ನಂಬಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಕೃಷ್ಣನ ಮೋಹದ ಜಾಲದಲ್ಲಿ ಬಿದ್ದಂಥವರು ಯಾರು ಹೊರಗಡೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಂದ ಮನಸ್ಸನ್ನ ಹೊರಗಡೆ ತರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹಳ್ಳಿಗಾಡಿನ ಜನರು, ಪಟ್ಟಣದಲ್ಲಿರುವ ಯುವತಿಯರು, ದೇವತೆಗಳು, ಅವರು ಇವರು ಅಂತ ಯಾರೂ ಇಲ್ಲ. ಕೃಷ್ಣನ ವಿವಾಹವಾಗ್ಲಿಕ್ಕೆ ಯೋಗ್ಯತೆ ಇರುವಂತಹ ಯಾವ ಸ್ತ್ರೀಯರಾದ್ರೂ ಆ ಕೃಷ್ಣನನ್ನ ನೋಡಿದರೆ ಮೋಹಿತರಾಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪರಿಚರತಿ ಕಥಂ ತತ್ ಪಾದ ಪದ್ಮಂ ತು ಪದ್ಮ ಹ್ಯಪಿ ಬತ ಹೃತಚಿತ್ತ ಉತ್ತಮ ಶ್ಲೋಕ ಜಲ್ಪೈಹಿ. ಆ ಪರಮಾತ್ಮನ ಮೃದುವಾದಂತಹ ಮಾತಿಗೆ ಮನಸೋತು ಲಕ್ಷ್ಮೀದೇವಿ ಅವನ ಪಾದದ ದಾಸಿಯಾಗಿರುವಾಗ ಉಳಿದಂತಹ ನಮ್ಮಂತಹ ಸಾಮಾನ್ಯ ಜನರು ಅವನಿಗೆ ಮರಳಾಗುವಂತಹದ್ದು, ಮಥುರಾ ಪಟ್ಟಣದ ಯುವತಿಯರು ಕೃಷ್ಣನಿಗೆ ಮರಳಾಗ್ತಾರೆ ಅಂತಂದು ಹೇಳಿದ್ರೆ ಆಶ್ಚರ್ಯ ಪಡಬೇಕಾದಂತಹ ವಿಷಯವೇನೂ ಅಲ್ಲ. ಈ ದುಂಬಿ ಬಂದು ಶಬ್ದ ಮಾಡ್ತಾ ಇದೆ, ಗುಯ್ ಅಂತ ಶಬ್ದ ಮಾಡ್ತಾ ಇರುತ್ತೆ. ಹಾಗೆ ಇಲ್ಲಿ ದುಂಬಿ ಅಂತ ಯಾರನ್ನು ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಉದ್ಧವನನ್ನ ದುಂಬಿಯ ಹಾಗೆ ನೋಡ್ತಾ ಇದ್ದಾರೆ. ನೀ ಇಲ್ಲಿ ಬಂದು ಚೆನ್ನಾಗಿ ಹಾಡು ಹಾಡ್ತಾ ಇದ್ದೀಯಲ್ಲಪ್ಪ, ನೀ ಯಾರ ಮುಂದೆ ಹಾಡು ಹಾಡಬೇಕು? ಕೃಷ್ಣ ಲೀಲೆಗಳನ್ನ ನಮ್ಮ ಮುಂದೆ ಯಾಕೆ ಹಾಡು ಹಾಡ್ತೀಯ? ನಾವೇನಪ್ಪ ಮನೆ ಮಠ ಯಾವ್ದು ಇಲ್ಲ, ಅಲೆಮಾರಿಗಳು. ವೋಟರ್ ಲಿಸ್ಟ್ ಅಲ್ಲಿ ಈ ಊರಿನವರು, ಈ ಮನೆಯ ಸಂಖ್ಯೆ ಅಂತ ನಮಗೇನು ಲಿಸ್ಟ್ ಅಲ್ಲಿ ಹೆಸರು ಬರೋದಿಲ್ಲ. ಯಾಕೆಂದ್ರೆ ನಮಗೊಂದು ಸ್ಥಿರವಾದಂತಹ ಅಡ್ರೆಸ್ ಯಾವುದೂ ಇಲ್ಲ. ಇಂತಹ ನಮ್ಮ ಎದುರುಗಡೆಯಲ್ಲಿ ಬಂದು ಕೃಷ್ಣನ ಕಥೆಯನ್ನು ಯಾಕೆ ಹಾಡ್ತೀನಿ? ನಿನಗೇನು ಉಪಯೋಗ ಇಲ್ಲ. ಮಥುರಾ ಪಟ್ಟಣದಲ್ಲಿ ಯಾವ್ಯಾವ ಕೃಷ್ಣನ ಹೊಸದಾದಂತಹ ಸ್ನೇಹಿತೆಯರಿದ್ದಾರಲ್ಲ ಅವ್ರ ಹತ್ರ ಹೋಗಿ ಹಾಡು. ಕೃಷ್ಣ ಏನ್ ಬೇಕೋ ಅದೆಲ್ಲವನ್ನ ಅವ್ರಿಗೆ ಕೊಡ್ತಾ ಇದ್ದಾನೆ. ಅವ್ರ ಎದುರುಗಡೆಯಲ್ಲಿ ಹೋಗಿ ಕೃಷ್ಣನ ಬಗ್ಗೆ ಹಾಡಿದೆ ಅಂತಾದ್ರೆ ಬಹಳ ಸಂತೋಷದಿಂದ ನಿನಗೆ ಮೊಗೆದು ಬೇಕಾದಷ್ಟು ಸಂಪತ್ತುಗಳನ್ನ ತಂದು ಕೊಡ್ತಾರೆ. ನನ್ನ ಹತ್ರ ಯಾಕೆ ಬರ್ತಾ ಇದ್ದಿ? ಕೃಷ್ಣನ ಗಾನವನ್ನು ಕೇಳಿದ ಮೇಲೆ ಕೊಡ್ಲಿಕ್ಕೆ ಏನಾದ್ರೂ ಇರ್ಬೇಕಲ್ಲ. ನಮ್ಮ ಹತ್ರ ಏನಿದೆ ಅಂದ್ರೆ, ತಾವು ಈ ಗೋಕುಲದಲ್ಲಿ ವಾಸ ಮಾಡುವವರು ತಮ್ಮ ಬಳಿಯಲ್ಲಿ ಸಂಪತ್ತಿಲ್ಲ ಅಂತ ಅಂದುಕೊಂಡು ಕೃಷ್ಣ ತಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಇವರಿಗೆಲ್ಲ ದುಃಖವಾಗಿರುವ ಹಾಗೆ ತಮ್ಮ ಕೃಷ್ಣನ ವಿರಹದ ಮಾತುಗಳನ್ನ ಉದ್ಧವನ ಎದುರುಗಡೆಯಲ್ಲಿ ಹೇಳ್ತಾ ಇದ್ದಾರೆ. ಉದ್ಧವ, ಹೋಗಪ್ಪ ನೀನು, ನಮ್ಮ ಹತ್ರ ಏನಿದೆ? ಅರಮನೆಯೋ, ಹೇರಳವಾದಂತಹ ಮುತ್ತು ರತ್ನಗಳು, ಬಂಗಾರದ ಒಡವೆಗಳು, ಬೆಳ್ಳಿಯ ಆಭರಣಗಳು ಯಾವುದು ನಮ್ಮ ಹತ್ರ ಇಲ್ಲ. ಬಳಿಯಲ್ಲಿ ಯಾವ ಸಂಪತ್ತುಗಳು ಇಲ್ಲ.
ಸಂಪತ್ತುಗಳೆಲ್ಲ ಇರೋದು ಮಥುರಾ ಪಟ್ಟಣದಲ್ಲಿ ವಾಸವಾಗುವ ಸ್ತ್ರೀಯರು ಯಾರಿದ್ದಾರಲ್ಲ ಅವರ ಬಳಿಯಲ್ಲಿ. ನೀವು ಅವ್ರ ಬಳಿಯಲ್ಲಿ ಹೋಗಿ ಕೃಷ್ಣನ ಸ್ತೋತ್ರಗಳನ್ನು ಹೇಳ್ತಾ ನಿಲ್ಲು. ಕೃಷ್ಣನೂ ನಮ್ಮ ಬಳಿಯಲ್ಲಿಲ್ಲ, ಸಂಪತ್ತು ನಮ್ಮ ಬಳಿಯಲ್ಲಿಲ್ಲ. ಕೃಷ್ಣ ಅವರ ಬಳಿಯಲ್ಲಿದ್ದಾನೆ. ನೀ ಅಲ್ಲಿ ಹೋಗಿ ಚೆನ್ನಾಗಿ ಸ್ತೋತ್ರ ಮಾಡಿದೆ ಅಂತಾದ್ರೆ ನಿನ್ನ ಮಾತುಗಳನ್ನ ಕೇಳಿಕೊಂಡು ಅವ್ರ ಬಳಿಯಲ್ಲಿ ಹೋಗಿ ಬೇಕಾದಷ್ಟು ಸಂಪತ್ತುಗಳು ಇದ್ದದ್ದನ್ನು ವಾಪಸ್ ಕೊಡ್ತಾರೆ. ನಮ್ಮಿಂದ ನಿನಗೆ ಯಾವ ಸಂಪತ್ತು ಸಿಗೋದಿಲ್ಲ. ಇಷ್ಟೇ ಅಲ್ಲದೇನೆ ಈ ಹೆಣ್ಣು ಮಕ್ಕಳ ಸ್ವಭಾವ ಮನಸ್ಸು ಎಷ್ಟು ದುರ್ಬಲವಾಗಿದೆ ಅಂತಂದ್ರೆ ಅದು ಬೇರೆಯವರದು ದೊಡ್ಡಸ್ತಿಕೆ ಅಂತ ಹೇಳೋದಲ್ಲ, ಅದು ಸಹಜವಾಗಿ ಕೃಷ್ಣನಲ್ಲಿರುವಂತಹ ದೊಡ್ಡ ಗುಣ. ಅದು ಕೃಷ್ಣನ ಮೋಹಕವಾದಂತಹ ಹುಬ್ಬು ಕುಣಿತಗಳು, ಮನೋಹರವಾದ ಕೃಷ್ಣನ ನೋಟ, ಇವುಗಳನ್ನು ನೋಡಿ ಅವನ ಪ್ರತಿನಿತ್ಯದ ಕೆಲಸಗಳನ್ನು ನೋಡಿಬಿಟ್ರೆ ಕೃಷ್ಣನಿಗೆ ವಶದಾಗದೇ ಇರಲಿಕ್ಕೆ ಹೇಗೆ ಸಾಧ್ಯ? ಸ್ವರ್ಗ, ಭೂಮಿ, ಪಾತಾಳ, ದೇವತೆಗಳು, ರಾಕ್ಷಸರು ಯಾರ್ಯಾರಿದ್ದಾರೋ ಯಾರೇ ಇದ್ರೂ ಕೃಷ್ಣನ ಎದುರಿನಲ್ಲಿ ಅವರ ವಶರಾಗ್ಲೇಬೇಕು. ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಅಯಸ್ಕಾಂತ ಪಕ್ಕದಲ್ಲಿದ್ದಾಗ ಯಾವುದೇ ಕಬ್ಬಿಣದ ವಸ್ತುಗಳು ಬೇಡ ಅಂತಂದ್ರೆ ಅದರ ಹತ್ತಿರಕ್ಕೆ ಹೋಗಿ ಕಚ್ಚಿಕೊಂಡು ಬಿಡುತ್ತೆ. ಯಾಕೆ? ಅದು ಅದರಲ್ಲಿರುವ ಶಕ್ತಿ, ಅಯಸ್ಕಾಂತದಲ್ಲಿರುವ ಸಹಜವಾದ ಗುಣ, ಆಕರ್ಷಣ ಶಕ್ತಿ. ಈ ಕೃಷ್ಣನಲ್ಲೂ ಕೂಡ ಅಂತಹ ಸಹಜವಾದಂತಹ ಶಕ್ತಿ ಇದೆ. ಸ್ವರ್ಗ, ಭೂಮಿ, ಪಾತಾಳಗಳು ಯಾವುದೇ ಇರ್ಲಿ, ಎಲ್ರನ್ ಬಿಟ್ಬಿಡಿ, ಮಹಾಲಕ್ಷ್ಮಿಯಿಂದ ಹಿಡಿದುಕೊಂಡು ಎಲ್ರೂ ಪರಮಾತ್ಮನ ಪಾದ ಧೂಳನ್ನ ಸೇವಿಸ್ತಾ ಇದ್ದಾರೆ. ಒಂದೋ ಕೃಷ್ಣನಿಂದ ನಮಗೆ ಉನ್ನತಿ ಸಿಗತ್ತೆ ಅಂತ, ಅಥವಾ ಕೃಷ್ಣನಿಂದ ನಾವು ಉನ್ನತಿಯನ್ನು ಪಡೆದಿದ್ದೇವೆ ಅನ್ನೋ ಕಾರಣಕ್ಕೋಸ್ಕರ. ಎರಡು ಕಾರಣದಿಂದ ನಿರಂತರವಾಗಿ ಕೃಷ್ಣನ ಸೇವೆಯಲ್ಲಿ ಎಲ್ಲರೂ ಇರ್ತಾರೆ. ಹಾಗಿದ್ದಾಗ ಎಲ್ಲರೂ ಆ ಕೃಷ್ಣನ ವಶದಲ್ಲಿದ್ದಾಗ ನಾವ್ಯಾವ ಗಿಡದ ತೊಪ್ಪಲು? ನಾವು ಕೃಷ್ಣನ ವಶವಾಗದೇ ಇರ್ಲಿಕ್ಕೆ ಹೇಗೆ ಸಾಧ್ಯ? ನಾವೆಲ್ಲ ಕೃಷ್ಣನ ವಶವಾಗಿ ಕೃಷ್ಣ ಹೇಳಿದ ಹಾಗೆ ಕೇಳಿಕೊಂಡಿರುವಂತಹ ಗೊಂಬೆಗಳಂತೆ ಕೃಷ್ಣನ ದಾಸರಾಗಿ ಬಿಟ್ಟಿದ್ದೇವೆ. ಹೀಗಾಗಿ ಮಥುರಾ ಪಟ್ಟಣದ ಸ್ತ್ರೀಯರೆಲ್ಲರೂ ಕೃಷ್ಣನ ಮೇಲೆ ಮೋಹಿತರಾಗಿದ್ದಾರೆ. ಕೃಷ್ಣ ಅವ್ರು ಯಾರನ್ನು ಬಿಟ್ಟು ಬರೋದಿಲ್ಲ. ನಾವೆಲ್ಲ ದೀನರಾಗಿದ್ದೇವೆ. ಹಾಗೆ ಅಂತ ಅಂದುಕೊಂಡು ನಮ್ಮ ಬಳಿಯಲ್ಲಿ ಏನೋ ಶಕ್ತಿ ಇಲ್ಲ ಅಂತ ಅನ್ಕೋಬೇಡ. ನಮ್ಮಲ್ಲಿ ಕೃಷ್ಣ ಕೃಷ್ಣ ಅನ್ನುವಂತಹ ನಾಮ ಜಪದ ಶಕ್ತಿ ಬೇಕಾದಷ್ಟಿದೆ. ನಾಮ ಜಪ ಇದೆ. ಆ ಕೃಷ್ಣನ ನಾಮ ಜಪದ ಬಲ ನಮ್ಮಲ್ಲಿ ಇರುವಾಗ ನಮಗೆ ಯಾವ ಶಕ್ತಿಯೂ ಕೂಡ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಪರಿಮಿತವಾದಂತಹ ಸಾಮರ್ಥ್ಯವನ್ನು ಪಡೆದಿದ್ದೇನೆ. ಈ ಕೃಷ್ಣ ನಾಮ ಜಪದ ಬಲ ನನ್ನಲ್ಲಿ ಇರುವಾಗ ಯಾವ ಶಕ್ತಿಯೂ ನನಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾವ ಹಾನಿಯೂ ಜಗತ್ತಿನಲ್ಲಿ ಆಗೋದಿಲ್ಲ. ಈಗ ಮತ್ತೆ ಇವ್ರು ಹೇಳ್ತಾ ಇದ್ದಾರೆ ಗೋಪಿಯರು, ದಿವಿ ಭುವಿ ಚರಸಾಯಾಂ ಕಾಸ್ತ್ರಿಯಸ್ತದ್ದುರಾಪಾಹ ಕಪಟ ರುಚಿರಃ ಸಭ್ರೂ ವಿಜೃಂಭಸ್ಯ ಯಾಸ್ಯುಃ ಚರಣ ರಜ ಉಪಾಸ್ತೆ ಯಸ್ಯ ಭೂತಿರ್ವಯಂ ಕ ಅಪಿ ಚ ಕೃಪಣ ಪಕ್ಷೆ ಉತ್ತಮ ಶ್ಲೋಕ ಶಬ್ದ. ಸಮರ್ಥರಾದಂತಹ ವ್ಯಕ್ತಿಗಳು ಕೃಷ್ಣನ ಪಾದ ಸೇವೆಯನ್ನು ಮಾಡ್ತಾರಪ್ಪ. ಉತ್ತಮರಾದಂತಹ ಆ ಪಟ್ಟಣದಲ್ಲಿರುವಂತಹ ಜನರು, ನಮಗೇನು ಆ ಸಾಮರ್ಥ್ಯ ಇದೆಯೇ? ಇಲ್ಲ. ನಾವೇನ್ ಮಾಡೋಣ? ನಾವು ಆ ಕೃಷ್ಣ ಕೃಷ್ಣ ಅನ್ನುವ ಶಬ್ದವನ್ನು ಉಚ್ಚಾರಣೆ ಮಾಡ್ತಾ ನಮ್ಮ ಜೀವನವನ್ನು ಕಳೀತಾ ಇದ್ದೇವೆ. ವಿಸೃಜ ಶಿರಸಿ ಪಾದಂ ವೇದ್ಮ್ಯಹಂ ಚಾಟುಕಾರೈಃ ಅಲಮನುನಯ ಸಾರೈರ್ಯಾಹಿ ದೌತ್ಯೇ ಮುಕುಂದಂ ಸ್ವಕೃತ ಇಹ ವಿಸೃಷ್ಟಾ ಪತ್ಯಪತ್ಯಾಪ್ತಲೋಕಾಃ ವ್ಯಸೃಜದಗೃತ ಚೇತ ಕಿಂ ನು ಸಂಧೇಯಮಸ್ಯ. ಉದ್ಧವ ಬಂದು ಇವ್ರಿಗೆಲ್ಲ ನಮಸ್ಕಾರ ಮಾಡುವ ಹಾಗೆ ಇವ್ರಿಗೆ ಕಾಣಿಸ್ತಾ ಇದೆ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಏಯ್ ನನ್ನ ಮೇಲೆ ಕಾಲಿಗೆ ಬಿದ್ದ ಹಾಗೆ ಮಾಡಿ ನಮಸ್ಕಾರ ಮಾಡಿ ನಮ್ಮನ್ನೆಲ್ಲ ಒಲಿಸಿಕೊಂಡು ನಮ್ಮನ್ನು ಸಮಾಧಾನ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡಬೇಡ.
ನೀನು ಕೃಷ್ಣನ್ ಬಹಳ ಮೋಸಗಾರ. ಕೃಷ್ಣನು ಮಹಾ ಮೋಸಗಾರ. ನಮ್ಮನ್ನೆಲ್ಲ ಬಹಳ ನಂಬಿಸಿ ಕುತ್ತಿಗೆಯನ್ನು ಕೊಯ್ದು ಬಿಟ್ಟಿದ್ದಾನೆ ಕೃಷ್ಣ. ಕೃಷ್ಣನ ಆ ಮೋಹಕವಾದಂತಹ ಬಣ್ಣ ಬಣ್ಣದ ಮಾತುಗಳೆಲ್ಲ ಕೇಳಿಸಿಕೊಂಡು ನಮಗ್ ಸಾಕಾಗಿ ಹೋಗಿದೆ. ಆ ಮೋಹಕವಾದ ಮಾತುಗಳಿಗೆ ನಾವು ಸೋತು ಹೋಗಿದ್ದೇವೆ. ನೀವೆಲ್ಲ ಯಾರ ದೂತರಾಗಿ ಬಂದಿರ್ತಾರಲ್ಲ, ಈಗ ದೂತರು ಅಂತ ಇರ್ತಾರೆ, ಅವ್ರ ಕೆಲಸ ಏನು ಅಂತಂದ್ರೆ, ಯಾರ ದೂತರಾಗಿ ಇವರು ಬಂದಿರ್ತಾರೋ ಅವರಿಗೆ ಅನುಕೂಲವಾದಂತಹ ಕೆಲಸವನ್ನ ಇಲ್ಲಿ ಮಾಡಿಕೊಂಡು ಹೋಗೋದು. ನೋಡಿ, ಹನುಮಂತ ರಾಮನ ದೂತನಾಗಿ ಬಂದಿದ್ದಾನೆ. ರಾಮನಿಗೆ ಯಾವುದರಿಂದ ಹಿತವೋ ಆ ಎಲ್ಲ ಕೆಲಸ ಮಾಡ್ಕೊಂಡು ಹೋದ. ಸೀತೆಯ ಜೊತೆಯಲ್ಲಿ ಭೇಟಿಯಾದ, ಸೀತೆಯಿಂದ ಮುದ್ರಿಕೆಯನ್ನ ಪಡೆದ, ಆ ಇಡೀ ಲಂಕಾಪಟ್ಟಣವನ್ನ ಸೂರೆಗೊಂಡ, ಆಮೇಲೆ ತಾನು ಹೋದ. ಹಾಗೆ ಯಾವ್ಯಾವ ಜನರಿರ್ತಾರೋ ಎಲ್ಲ ಜನರು ಕೂಡ ಇಷ್ಟೇ ಯೋಚನೆ ಮಾಡೋದು, ನಾವು ಸುಖವಾಗಿರ್ಬೇಕು, ನಾವು ಯಾವ ಒಡೆಯನಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೋ ಅವನಿಗೆ ನಾವು ಮಾಡುವ ಕೆಲಸದಿಂದ ಅನುಕೂಲ ಆಗ್ಬೇಕು, ಅದಕ್ಕೋಸ್ಕರ ನಾವು ಕೆಲಸ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ದೂತರ ಮನೋಭಾವನೆ ಇಷ್ಟೇ ಅಲ್ವೇ? ನೀನು ಕೃಷ್ಣನ ದೂತನಾಗಿ ಬಂದಿದ್ದೆ ಅಂತಂದ್ರೆ ಏನ್ ಮಾಡಿದ್ರೆ ಕೃಷ್ಣನಿಗೆ ಸಂತೋಷ ಆಗತ್ತೋ ಅದನ್ನ ಮಾಡ್ಲಿಕ್ಕೋಸ್ಕರವಾಗಿಯೇ ಬಂದಿರ್ತೇನೆ. ನಾವೆಲ್ಲ ಗಂಡ ಮಕ್ಕಳು ಹೆಂಡತಿ ಇವ್ರು ಎಲ್ಲರನ್ನ ಬಿಟ್ಟುಕೊಟ್ಟು ಹೋಗಿದ್ದೇವೆ. ಕೃಷ್ಣನ ಬಳಿಯಲ್ಲಿ ಕೃಷ್ಣ ನೀನೇ ಗತಿ, ನಮಗ್ ಯಾರು ಇಲ್ಲ ಅಂತ ಕೃಷ್ಣನ ಬಳಿಯಲ್ಲಿ ಹೋದಾಗ ಕೃಷ್ಣ ನಮ್ಮೆಲ್ಲರನ್ನ ಬಿಟ್ಟು ತನ್ನ ಪಾಡಿಗೆ ತನಗೆ ಯಾವ್ದು ಅನುಕೂಲವೋ ಆ ಮಥುರಾ ಪಟ್ಟಣಕ್ಕೆ ಹೋಗ್ಬಿಟ್ಟಿದ್ದಾನೆ. ಈಗ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಮಗೆಲ್ಲಿ ಆ ಕೃಷ್ಣನ ಮೇಲೆ ಕೋಪ ಬಂದ್ಬಿಡತ್ತೋ ಅನ್ನುವಂತಹ ವ್ಯಥೆಯಿಂದ ನಾವು ಅವನಿಗೆ ವಿರೋಧಿಗಳಾಗಬಾರದು ಅನ್ನುವಂತಹ ಈ ಹುನ್ನಾರದಿಂದ ರಾಜನಾಗಿದ್ದಾನಲ್ಲ, ಪಟ್ಟಣಕ್ಕೆ ಹೋಗಿದ್ದಾನಲ್ಲ, ಕುತಂತ್ರ ಬುದ್ಧಿ ಎಲ್ಲ ಬಂದಿದೆ ಅವನಿಗೆ. ಮುಖಕ್ಕೆ ಬೆಣ್ಣೆಯನ್ನು ಒರೆಸ್ಬೇಕು ಅಂತಂದು ನಿಮ್ಮೆಲ್ಲರನ್ನ ಕಳಿಸ್ತಾ ಇದ್ದಾನೆ. ನೀನ್ ಬಂದಿರೋದು ಆ ಕೃಷ್ಣನಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರವೇ, ನನಗ್ ಗೊತ್ತಿದೆ. ಹಾಗಾಗಿ ನಿಮ್ ಯಾರನ್ನು ನಾನ್ ನಂಬೋದಿಲ್ಲ ಅಂತ ಈ ಗೋಪಿಯರು ಹೇಳ್ತಾ ಇದ್ದಾರೆ. ಸ್ವಕೃತ ಇಹ ವಿಸೃಷ್ಟ ಪತ್ಯ ಪತ್ಯಾಪ್ತ ಲೋಕಾಹ ವ್ಯಸೃಜತ ಕೃತ ಚೇತಾಹ ಕಿಮ್ನು ಸಂಧೇಯ ಮಸ್ಯ. ನೀ ಏನ್ ಸಂಧಾನ ಮಾಡ್ಲಿಕ್ಕೂ ಬರಬೇಡ. ನಾವು ನಮ್ಮ ಗಂಡ ಹೆಂಡತಿ ಮಕ್ಕಳು ಯಾರ್ಯಾರಿದ್ದಾರೋ ಎಲ್ಲರನ್ನು ಬಿಟ್ಟು ಕೃಷ್ಣನೇ ನಮಗೆ ಗತಿ ಅಂತ ಅಂದುಕೊಂಡು ಇದ್ದಾಗ ಆ ಕೃಷ್ಣ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಇಂತಹ ಕೃಷ್ಣನನ್ನ ಕ್ಷಮಿಸಿ ಮತ್ತೆ ಅವನ ರಂಗುರಂಗಿನ ಮಾತಿಗೆ ಅವನ ಈ ದೌತ್ಯವನ್ನ ನಾವು ಹೇಗೆ ತಾನೇ ಸಹಿಸಿಕೊಳ್ಳೋದು? ರಾಮ ಈ ಕೃಷ್ಣ ಇದು ಒಂದು ಸಂದರ್ಭದಲ್ಲಿ ಅಷ್ಟೇ ಅಂತ ನಾವು ಹೇಳೋದಿಲ್ಲ, ಎಲ್ಲ ರೂಪಗಳಲ್ಲೂ ಮಹಾ ಮೋಸಗಾರ. ಇದೆಲ್ಲ ನೋಡಿ ನಿಂದಾಸ್ತುತಿ. ಇದು ಭಗವಂತನ ಬಗ್ಗೆ ಚೆನ್ನಾಗಿ ಬೈತಾ ಇದ್ದಾರೆ ಅಂತ ಅನ್ಕೊಳ್ಬಾರ್ದು. ಕೊನೆಗೆ ಮತ್ತೆ ಕೃಷ್ಣನ ನಮಸ್ಕಾರ ಮಾಡ್ತಾರೆ ಅವರು. ಇದು ದ್ವೇಷದ ಮೂಲಕವಾದ ಭಕ್ತಿ, ಅಂದ್ರೆ ನಿಂದಾರೂಪವಾದ ಭಕ್ತಿ. ಬೈತಾ 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 ಬೈತಾನೆ ಕೃಷ್ಣನನ್ನ ಹೊಗಳೋದು. ಇವ್ರು ಹೇಳ್ತಾ ಇದ್ದಾರೆ ಕೃಷ್ಣ ಮಹಾ ಮೋಸಗಾರ. ಬೇಡರೆಲ್ಲರೂ ಕೂಡ ರಾಮನ ಅವತಾರದಲ್ಲೂ ಮೋಸ ಮಾಡಿದ್ದಾನೆ. ಹೇಗೆ? ಈ ಬೇಟೆಗಾರರು ಯಾರಿರ್ತಾರಲ್ಲ ಆ ಬೇಟೆಗಾರರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮರೆಯಲ್ಲಿ ನಿಂತುಕೊಂಡು ತಮ್ಮ ಬೇಟೆ ಯಾವ್ದಿರತ್ತಲ್ಲ ಆ ಬೇಟೆಯನ್ನ ಕೊಲ್ತಾರೆ. ಬೇಟೆಗಾರರಷ್ಟೇ ಈ ರೀತಿಯಾಗಿ ಮರೆಯಲ್ಲಿ ನಿಂತು ಕೊಲ್ಲೋದು. ರಾಮನು ಏನ್ ಮಾಡ್ದ? ವಾಲಿಯನ್ನ ಮರೆಯಲ್ಲಿ ನಿಂತು ಕೊಂದಿದ್ದಾನೆ. ಹೌದಾ? ಇದರ ಹಿಂದ್ಗಡೆಯಲ್ಲಿ ಮತ್ತೆ ಬೇರೆ ಕಥೆ ಇದೆ. ಎದರ ಕಡೆಯಲ್ಲಿ ಬಂದ್ಬಿಟ್ಟಿದ್ದ ಅಂತಂದ್ರೆ ವಾಲಿ ರಾಮನ ಎದುರಿನಲ್ಲಿ ಯುದ್ಧವನ್ನೇ ಮಾಡ್ತಾ ಇರ್ಲಿಲ್ಲ. ರಾಮನ ಪರಮ ಭಕ್ತ ವಾಲಿ. ಆದ್ರೆ ರಾವಣ ಯಾವ ತಪ್ಪನ್ನು ಮಾಡಿದ್ದಾನೋ ಅದೇ ತಪ್ಪನ್ನು ಮಾಡಿದ್ದಾನೆ. ತನ್ನ ತಂಗಿಯ ಪತ್ನಿಯನ್ನ ಅಪಹಾರ ಮಾಡಿಕೊಂಡು ತನ್ನ ಬಳಿಯಲ್ಲಿ ಇಟ್ಟುಕೊಂಡಿದ್ದಾನೆ. ತಪ್ಪು ಇಬ್ಬರದ್ದು ಒಂದೇ. ಎದುರಿನಲ್ಲಿ ಬಂದಾಗ ಅವನು ರಾಮನಲ್ಲಿ ಕ್ಷಮೆಯನ್ನು ಬೇಡ್ತಾನೆ. ರಾಮನ ಭಕ್ತನಾಗಿ
ನನ್ನನ್ನ ಕ್ಷಮಿಸಿ ಬಿಡು ಅಂತ ಹೇಳಿದಾಗ ಅವನ ಶರಣಾಗತನಾದ ಅಂತಂದ್ರೆ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲಲ್ಲ. ಶರಣಾಗತ ವತ್ಸಲ ಅಂತ ಪರಮಾತ್ಮನಿಗೆ ಬಿರುದಿದೆ. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ರಾಮ ಮರೆಯಲ್ಲಿ ನಿಂತು ಕೊಂದ. ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ನೋಡು, ರಾಮ ಬೇಡರ ಹಾಗೆ ಅಲ್ಲಿ ವಾಲಿಯನ್ನ ಮರೆಯಲ್ಲಿ ನಿಂತು ಕೊಂದ. ಅಷ್ಟೇ ಅಲ್ಲ, ಸೀತೆಯ ಮೇಲೆ ವಿಪರೀತವಾದ ಮೋಹ ರಾಮನಿಗೆ. ಅದಕ್ಕೆ ಪಾಪ ಶೂರ್ಪಣಕ್ಕೆ ಬಂದು ರಾಮನ ರೂಪಕ್ಕೆ ವಶವಾಗಿ ರಾಮನ ಬಳಿಯಲ್ಲಿ ಬಂದು ನನ್ನನ್ನ ಮದುವೆಯಾಗು ಅಂತ ಹೇಳಿದರು. ಆ ಸೀತೆಯ ಮೇಲಿದ್ದಂತಹ ಮೋಹದಿಂದಾಗಿ ಆ ಶೂರ್ಪಣಕಿಯ ಮೂಗು ಕಿವಿ ಎರಡನ್ನು ಕತ್ತರಿಸಿ ಕಳಿಸಿದ್ದಾನೆ. ತನ್ನನ್ನು ನಂಬಿ ಪ್ರೀತಿಸಿ ಬಂದವರೆಲ್ಲರನ್ನು ಕೂಡ ಮೂಗು ಕೊಯ್ಯೋದು, ಅವ್ರ ಬೆನ್ನಿಗೆ ಚೂರಿ ಹಾಕೋದು, ಬಾಣ ಬಿಡೋದು, ಹಿಂದಿನಿಂದ ನಿಂತುಕೊಂಡು ರಾಮನಿಗಿದೇನು ಹೊಸದಲ್ಲ, ರಾಮಾವತಾರದಲ್ಲೂ ಮಾಡಿರೋದೆ. ಅಲ್ಲಿ ಶೂರ್ಪಣಕಿಯ ಕಥೆಯನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಶೂರ್ಪಣಕಿ ರಾವಣನ ತಂಗಿ, ಆಗಲೇ ಮದುವೆ ಆಗಿರ್ತಾಳೆ. ಅವಳ ಗಂಡನನ್ನ ರಾವಣ ಸಂಹಾರ ಮಾಡಿರ್ತಾನೆ. ಯುದ್ಧದ ಅತಿರೇಕದ ಸಂದರ್ಭದಲ್ಲಿ ತನ್ನ ಪಕ್ಷದವರು ಪರಪಕ್ಷದವರು ಯಾರು ಅಂತ ಗೊತ್ತಾಗದ ಅಂತಹ ಭೀಕರ ಯುದ್ಧದಲ್ಲಿ ತನ್ನ ತಂಗಿಯ ಗಂಡನನ್ನೇ ಕೊಂದು ಬಿಟ್ಟಿರ್ತಾನೆ. ಆವಾಗಿನಿಂದ ಇವಳು ವಿಧವೆಯಾಗಿರ್ತಾಳೆ. ಇವಳಿಗೆ ಹೇಳಿ ಕಳಿಸಿರ್ತಾನೆ, ನೀನು ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇರು, ನಿನಗೊಂದು ದೊಡ್ಡ ಸೈನ್ಯವನ್ನು ಕೊಟ್ಟಿರ್ತೇನೆ, ಯಾರಾದ್ರೂ ಪುರುಷರನ್ನು ವರಿಸಬೇಕು ಅಂತ ಮದುವೆ ಆಗ್ಬೇಕು ಅಂತ ನಿನಗೆ ಇಚ್ಛೆ ಇದೆ ಅಂತ ಆದ್ರೆ ಅವರನ್ನು ಮದುವೆ ಆಗು ಅಂತನೂ ಹೇಳಿರ್ತಾನೆ. ಇಂತಹವಳು ರಾಮನ ಬಳಿಯಲ್ಲಿ ಬಂದು ನನ್ನನ್ನ ಮದುವೆಯಾಗು ಅಂತ ಕೇಳಿಕೊಂಡಾಗ ಇವಳ ಹಿಂದಿನ ಎಲ್ಲ ಕಥೆ ಗೊತ್ತಿರುವಂತಹ ರಾಮ ಅವಳಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಅದು ಇವ್ರು ಹೇಳ್ತಾ ಇದ್ದಾರೆ, ಅದು ನಿಂದಾಸ್ತುತಿ. ಆದ್ದರಿಂದಾಗಿ ಯಾವ ಅಂಶವನ್ನ ಬೈಬೇಕಾಗಿದೆ ಅದು ಅಷ್ಟನ್ನೇ ತಗೊಳ್ಳೋದು. ನಾವೆಲ್ಲ ಒಬ್ಬ ವ್ಯಕ್ತಿ ನೂರಾರು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ್ಲೂ ಅವನನ್ನು ಬೈಬೇಕಾಗಿದ್ದಾಗ ಒಳ್ಳೆಯ ಕೆಲಸಗಳೆಲ್ಲವನ್ನು ಮರೆಮಾಚಿ ಬಿಡೋದು, ಕೆಟ್ಟದನ್ನಷ್ಟೇ ಮುಂದೆ ಮಾಡ್ತೇವಲ್ಲ ಹಾಗೆ. ಅಥವಾ ಒಳ್ಳೆಯ ಕೆಲಸದ ಹಿಂದ್ಗಡೆಯಲ್ಲಿರುವಂತಹ ಭಾವನೆಯನ್ನು ಬಿಟ್ಬಿಡೋದು, ಅದ ಮೇಲ್ನೋಟಕ್ಕೆ ಏನು ಕಾಣುತ್ತೋ ಅದನ್ನಷ್ಟನ್ನೇ ಹೇಳೋದು. ಹಾಗೆ ಇವಳು ಗೋಪಿ ಹೇಳ್ತಾ ಇದ್ದಾಳೆ, ಶೂರ್ಪಣಕಿ ಪಾಪ ರಾಮನನ್ನ ಮದುವೆ ಆಗ್ಬೇಕು ಅಂತ ಬಂದಾಗ ಅವಳ ಮೂಗು ಕಿವಿಗಳನ್ನ ಕತ್ತರಿಸಿ ಬಿಟ್ಟ. ಹೋಗ್ಲಿ ಪಾಪ, ಇಲ್ಲೇ ಆದ್ರೂ ಬಿಟ್ಬಿಡೋಣ. ವಾಮನನಾದಾಗ ಬಲಿಚಕ್ರವರ್ತಿ ಇವನನ್ನು ಕರೆದು ಕಾಲ್ ತೊಳೆದು ಏನು ಬೇಕಪ್ಪ ಅಂತ ಚೆನ್ನಾಗಿ ಕೇಳಿ ಇವನನ್ನ ಆದರದಿಂದ ಪೂಜಿಸಿದರೆ ಆ ಬಲಿಚಕ್ರವರ್ತಿಯ ಬಳಿಯಲ್ಲಿ ದಾನವನ್ನ ಬೇಡುವಂತಹ ನೆಪದಲ್ಲಿ ಇಡೀ ಸಂಪತ್ತನ್ನ ತಾನು ಪಡೆದು ಇಂದ್ರನಿಗೆ ಒಪ್ಪಿಸಿ ಬಲಿಚಕ್ರವರ್ತಿಯನ್ನ ಯಾವುದೋ ಬೆಟ್ಟ ಗುಡ್ಡಗಳ ಗುಹೆಯಲ್ಲಿ ವಾಸ ಮಾಡುವ ಹಾಗೆ ಮಾಡ್ತಾ ಇದ್ದಾನೆ ರಾಮ. ತಮ್ಮನ್ನ ಆಶ್ರಯಿಸಿಕೊಂಡ ಯಾವ ಜನರಿಗೂ ಕೂಡ, ತನಗೆ ಆದರ ಮಾಡಿದ ಯಾವ ವ್ಯಕ್ತಿಗಳಿಗೂ ಕೂಡ ಮೋಸ ಮಾಡದೆ ಇದ್ದಿದ್ದು ಅಂತ ಇಲ್ಲವೇ ಇಲ್ಲ. ಎಲ್ಲರಿಗೂ ಕೃಷ್ಣ ಮೋಸ ಮಾಡಿದ್ದಾನೆ. ಇದು ಇಲ್ಲೂ ಹೌದು, ಹಿಂದಿನ ಅವತಾರಗಳಲ್ಲೂ ಹೌದು. ಇಷ್ಟಾದ್ಮೇಲೆ ಇದೆಲ್ಲ ನಿಂದಾಸ್ತುತಿ ಆದ್ರೆ ಮುಂದೆ ಅವ್ರ ಮನಸ್ಸು ಕೃಷ್ಣನಲ್ಲಿ ಮತ್ತೆ ನಿಜವಾದ ಸ್ತೋತ್ರಕ್ಕೆ ತಿರುಗಿ ಬಿಡುತ್ತೆ. ಕೃಷ್ಣ ಅವತಾರ ಮಾಡಿದಾಗಿನಿಂದ ಅವನ ಲೀಲೆಗಳನ್ನ ಕೇಳ್ತಾ ಇದ್ರೆ ಕಿವಿಯಲ್ಲಿ ಅಮೃತವನ್ನೇ ಸುರಿದ ಹಾಗೆ ಅನಿಸ್ತಾ ಇತ್ತು. ನಮಗ್ ಬಾಯಲ್ಲಿ ಏನಾದ್ರೂ ರುಚಿ ರುಚಿಯಾದ ಆಹಾರ ಪದಾರ್ಥಗಳು ಬೀಳ್ತಾ ಇದೆ ಅಂತ ಆದ್ರೆ ಅವುಗಳನ್ನ ಸ್ವೀಕಾರ ಮಾಡಿದಾಗ ನಾಲಿಗೆಗೆ ಸಾಕು ಅಂತ ಅನ್ಸೋದಿಲ್ಲ, ಹೊಟ್ಟೆಗೆ ಸಾಕು ಅಂತ ಅನ್ಸತ್ತಷ್ಟೆ. ಹಾಗೆ ಕೃಷ್ಣನ ಅದ್ಭುತವಾದ ಕಥೆಗಳು ಕಿವಿಗೆ ಸಾಕು ಅಂತ ಅನ್ನಿಸೋದಿಲ್ಲ, ಅಮೃತದ ಬಿಂದುವಿನ ಹಾಗೆ ಇದೆ. ನಾವು ಸಂಸಾರದಲ್ಲಿರುವ ಅಭಿಮಾನವನ್ನೆಲ್ಲವನ್ನು ಬಿಟ್ಟು ಕೃಷ್ಣನಲ್ಲಿ ಅನುರಕ್ತರಾಗ್ಲಿಕ್ಕೆ ಆ ಕೃಷ್ಣನ ಕಥೆಗಳು ಸಾಕು. ಇಂತಹ ಕೃಷ್ಣನ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ, ಪ್ರತ್ಯಕ್ಷವಾಗಿ ನೋಡಿದ್ದೇವೆ, ಆ ಕೃಷ್ಣನನ್ನ ಸ್ಪರ್ಶ ಮಾಡಿದ್ದೇವೆ ಅಂತಾದ್ರೆ ಆ ಕೃಷ್ಣ ನಮ್ಮಲ್ಲಿ ಮಾಡಿದಂತಹ ಕರುಣೆಗೆ ಒಂದು ಲೆಕ್ಕ ಇದೆ ಏನು. ಕೃಷ್ಣನ ಆ ಮಹಿಮೆ ಅಗಾಧವಾದದ್ದು. ನಾವೆಲ್ಲ ಜಿಂಕೆಗಳ ಹಾಗೆ ಬಲೆಗೆ ಸಿಕ್ಕು ಹಾಕಿಕೊಂಡಿದ್ದೇವೆ. ಒಂದು ಕಡೆಯಲ್ಲಿ ಬರುತ್ತೆ,
ಜಿಂಕೆಯನ್ನ ಬಲೆ ಹಿಡಿಬೇಕು ಅಂತಾದ್ರೆ ಬೇಡರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಬಲೆಯನ್ನ ಹಾಕ್ತಾರೆ. ಏನ್ ಬಲೆ ಬೀಸ್ತಾರೆ? ಆ ಜಿಂಕೆಗಳಿರುವಂತಹ ಪ್ರದೇಶದ ಸಮೀಪದಲ್ಲಿ ಒಳ್ಳೆ ಸಂಗೀತದ ಶಬ್ದ ಬರುವ ಹಾಗೆ ಮಾಡ್ತಾರೆ. ಒಳ್ಳೆ ನಾದ ಬರಬೇಕು, ಗಾನ ಅದರ ಸುತ್ತಮುತ್ತಲು ಬರ್ತಾ ಇರ್ಬೇಕು. ಒಳ್ಳೆ ನಾದ ಬರುವ ಹಾಗೆ ಮಾಡಿ ಅದು ಆ ಶಬ್ದವನ್ನ ಕೇಳ್ತಾ ಕೇಳ್ತಾ ಮೈ ಮರೆತಾಗ ಬೇಟೆಗಾರರು ಸಮೀಪದಲ್ಲಿ ಬಂದಿದ್ದು ಗೊತ್ತಾಗದೇನೆ ಮೈ ಮೇಲೆ ಬಲೆಯನ್ನು ಹಾಕಿದಾಗ್ಲೇ ಗೊತ್ತಾಗೋದು, ಅಯ್ಯೋ ಇದು ಒಂದ್ ದೊಡ್ಡ ಟ್ರ್ಯಾಪ್, ಇದು ನಾನು ಈ ಬಲೆಗೆ ಸಿಕ್ಕೊಂಡ್ ಬಿಟ್ಟಿದ್ದೇನೆ ಅಂತ ಆಮೇಲೆ ಬಲೆಗೆ ಬಿದ್ದ ಮೇಲೆ ಗೊತ್ತಾಗೋದು. ಹಾಗೆ ಬೇಡನ ಸಂಗೀತಕ್ಕೆ ಮುಗ್ಧವಾದಂತಹ ಜಿಂಕೆಗಳೆಲ್ಲ ಮಾರು ಹೋಗಿ ಬಲೆಗೆ ಬೀಳುವ ಹಾಗೆ ನಾವೆಲ್ಲ ಕೃಷ್ಣನ ಆ ಸರಸವಾದಂತಹ ನುಡಿಗಳು, ಆ ಕೃಷ್ಣನ ಕಥೆಗಳು, ಇದನ್ನ ಕೇಳಿ 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 ಹೇ ಕೃಷ್ಣ ಮಹಾಜ್ಞಾನಿ, ಎಂದಿಗೂ ಮೋಸ ಮಾಡುವವನಲ್ಲ ಅಂತ ತಿಳಿದುಕೊಂಡು ನಿಜ ಅಂತ ನಂಬಿಕೊಂಡು ನಾವು ಕೃಷ್ಣನಲ್ಲಿ ಮಾರು ಹೋಗಿ ಬಿಟ್ಟಿದ್ದೇವೆ. ಈಗ ಬೇಡ ಬೇಡ ಅಂತ ನಿನ್ನ ಎದುರುಗಡೆಯಲ್ಲಿ ಕೃಷ್ಣನನ್ನ ಬೈತಾ ಇದ್ರು, ಆ ಕೃಷ್ಣನ ಕುರಿತಾದಂತಹ ಕಥೆಗಳನ್ನು ಕೇಳಬೇಕು ಅನ್ನುವಂತಹ ಆಸೆ ನಮ್ಮಲ್ಲಿ ಬುಗ್ಗೆಯಾಗಿ ಹೇಳ್ತಾ ಇದೆ. ಆ ಕೃಷ್ಣನ ಕಥೆಗಳನ್ನ ಹೇಳು ಅಂತ ಉದ್ಧವನ ಬಳಿಯಲ್ಲಿ ಹೇಳ್ತಾ ಇದ್ದಾರೆ ಗೋಪಿಯರು. ತ್ವಯಮೃತಮಿವ ಜಿಹ್ಮಂ ವ್ಯಾಹೃತಂ ಶ್ರದ್ಧಾನಾಃ ಕುಲಿ ಕರುತಮಿವಾಜ್ಞಾಃ ಕೃಷ್ಣವಧ್ವೋ ಹರಿಣ್ಯಃ ದದೃಶಿಮ ಸಕೃದೇ ತನ್ನಖ ಸ್ಪರ್ಶ ತೀವ್ರ ಸ್ತನ ರುಜ ಪರಮಾರ್ತಿಂ ಭಣ್ಯತಾಮಸ್ಯ ವಾರ್ತ. ಆ ಕೃಷ್ಣನ ಕಥೆ ಏನ್ ಹೇಳಪ್ಪ, ಬೇಡ ಅಂತಂದ್ರು ಬಿಡ್ಲಿಕ್ಕಾಗಲ್ಲ ನೋಡು. ಕೆಲವೊಂದಿಷ್ಟಕ್ಕೆ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿರ್ತೇವೆ, ಧಾರಾವಾಹಿಗಳಿಗೆ, ನ್ಯೂಸ್ಗಳಿಗೆ, ಅದಕ್ಕೆ ಇದಕ್ಕೆ ಅಂತ. ಅದರಿಂದ ಏನು ಸಿಗೋದಿಲ್ಲ ಅಂತ ನಮಗ್ ಗೊತ್ತಿರತ್ತೆ, ಅದರಿಂದ ಯಾವ ಸುಖವೂ ಇಲ್ಲ, ಸಂತೋಷವೂ ಇಲ್ಲ ಅಂತ ಗೊತ್ತಾದಾಗ್ಲೂ ಕೂಡ ನಾವು ಹೇಗೆ ಅದರ ವಶವಾಗಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದನ್ನ ಕೇಳಬೇಕು ಅಂತ ನಾವು ಮರೆಯಾಗಿ ಬಿಡ್ತೇವೋ, ಆ ಮಾತುಗಳಿಗೆ ಮಾರು ಹೋಗಿ ಕೃಷ್ಣನ ಆ ಈ ವಿಷಯಗಳಿಗೆ ಅಡಿಕ್ಟ್ ಆಗಿ ಹೋಗ್ಬಿಡ್ತೇವೋ, ಆ ರೀತಿಯಲ್ಲಿ ಈ ಗೋಪಿಯರೆಲ್ಲರೂ ಕೂಡ ಆ ಕೃಷ್ಣನ ಕಥೆಗಳಿಗೆ ಮಾರು ಹೋಗಿದ್ದಾರೆ. ಅದರಿಂದಾಗಿ ಆ ಕೃಷ್ಣನ ಕಥೆಗಳನ್ನು ನಮಗೆ ಹೇಳೋ ಅಂತ ಉದ್ಧವನ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಉದ್ಧವನಿಗೆ ಹೇಳ್ತಾ ಇದ್ದಾರೆ, ನೀನನ್ನ ಪರಮ ಆತ್ಮೀಯನಾದ ನಮ್ಮ ಅತ್ಯಂತ ಪ್ರಿಯತಮನಾದಂತಹ ಕೃಷ್ಣನ ಕಡೆಯಿಂದ ಬಂದವನು ನೀನು. ನಿನಗೇನು ಬೇಕೋ ಕೇಳು, ಕೊಟ್ಟು ಬಿಡುತ್ತೇನೆ. ಯಾವ ಸತ್ಕಾರ ಬೇಕಾದ್ರೂ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ನಮ್ಮನ್ನು ಕೃಷ್ಣನ ಬಳಿಯಲ್ಲಿ ಕರೆದುಕೊಂಡು ಹೋಗ್ತೀಯಾ? ಯಾಕೆ ಅಂತಂದ್ರೆ ಆ ಕೃಷ್ಣನನ್ನು ಬಿಟ್ಟಿರೋದು ಅಂತಿದೆ ಅಲ್ಲ, ಇದು ಬಹಳ ಕಷ್ಟ. ಆ ಕೃಷ್ಣನ ಅಗಲಿಕೆಯನ್ನು ತಾಳಲಿಕ್ಕೆ ಆಗ್ತಾ ಇಲ್ಲ. ನೀ ಬಂದಿದ್ದಿ ಅಂತಾದಾಗ ನಾವು ಬರೋದಿಲ್ಲ ಕೃಷ್ಣನ ಕರೆದರು ಕೂಡ ಅಂತ ಹೇಳಿದ್ರು. ಅದ್ ಯಾಕೆ ಹೇಳಿದ್ದು ಅಂದ್ರೆ ಇಷ್ಟು ದಿವಸಗಳ ಕಾಲ ಕೃಷ್ಣನ ವಿಯೋಗ ಇದೆ ಅಲ್ಲ, ಆ ವಿಯೋಗದ ದುಃಖದಿಂದ ಹೇಳಿದ್ದೆ ಹೊರತಾಗಿ ಕ್ಷಣ ಕ್ಷಣದಲ್ಲೂ ಕೂಡ ಆ ಕೃಷ್ಣನ ವಿಯೋಗವನ್ನು ತಾಳಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಆ ಕೃಷ್ಣನ ಸಾಮೀಪ್ಯ ಬೇಕು ಅಂತ ಮನಸ್ಸು ಪದೇ ಪದೇ ಹೇಳ್ತಾ ಇದೆ. ಹಾಗಾಗಿ ಆ ಕೃಷ್ಣನ ಸಾಮೀಪ್ಯವನ್ನ ಬೇಕು ಅಂತ ಅಂದುಕೊಂಡಿದ್ದೇವೆ. ಲಕ್ಷ್ಮೀದೇವಿಯು ಕೂಡ ಆ ಕೃಷ್ಣನ ಸಾಮೀಪ್ಯವನ್ನ ಬಯಸಿ ಅವನ ಹೃದಯದಲ್ಲಿಯೇ ವಾಸ ಮಾಡಿದಾಗ ನಮ್ಮಂತಹ ಸಾಮಾನ್ಯರು ಆ ಕೃಷ್ಣನ ಬಳಿಯಲ್ಲಿ ಹೋಗೋದು ದೊಡ್ಡದೇನೋ. ಕೃಷ್ಣ ಈಗ ಮಧುರಾಪಟ್ಟಣದಲ್ಲಿ ಇದ್ದಾನೆ. ಪಾಪ ಅವನು ಕೂಡ ತನ್ನ ಮನೆಯನ್ನ, ತಾಯಿಯನ್ನ, ತನ್ನ ಈ ಗೋಕುಲವನ್ನ, ನಮ್ಮೆಲ್ಲರನ್ನು ಕೂಡ ಸ್ಮರಣೆ ಮಾಡ್ತಾ ಇರ್ತಾನೆ. ನಾವೆಲ್ಲ ಆ ಕೃಷ್ಣನ ಕೈಯನ್ನು ಹಿಡಿದುಕೊಂಡಿದ್ವು. ಯಾಕೆ ಅಂತಂದ್ರೆ ನಾವೆಲ್ಲ ಕೃಷ್ಣನ ದಾಸಿಯರಲ್ವಾ. ಯಾವತ್ತಾದ್ರೂ ಒಂದು ದಿವಸ ಕೃಷ್ಣ ತನ್ನ ಆ ಕೈಯನ್ನ ನಮ್ಮ ತಲೆಯ ಮೇಲೆ ಯಾವಾಗಾದ್ರೂ ಇಡ್ತಾನೋ ಅಂತ
ಅತಿಯಾದ ಆಸೆಯಿಂದ ಆ ಕೃಷ್ಣನ ಕೈಗಳನ್ನ ಅಪೇಕ್ಷಿಸಿಕೊಂಡು ಇಷ್ಟು ದಿವಸಗಳ ಕಾಲ ವಾಸ ಮಾಡ್ತಾ ಇದ್ದೇವೆ. ಹೇಗೆ ಆ ಕೃಷ್ಣನ ಸಾಮೀಪ್ಯವನ್ನು ಪಡೆಯೋದು ಅಂತ ಬಹಳ ವಿಚಾರ ಮಾಡ್ತಾ ಇದ್ದೇವೆ. ನೀನು ಆ ಕೃಷ್ಣನ ಕಡೆಯಿಂದ ಬಂದಿದ್ದೆ ಅಂತಾದ್ರೆ ಏನೋ ಕೃಷ್ಣನ ಸಂದೇಶವನ್ನು ತಂದಿರ್ತಿ, ಅದರ ಬಗ್ಗೆ ನಮಗೆ ತಿಳಿಸು. ಅಪಿಬತ ಮಧುಪುರ್ಯಾ ಮಾರ್ಯ ಪುತ್ರೋ ಧುನಾಸ್ತೆ ಸ್ಮರಸ್ತಿ ಸ ಪಿತೃಗೇಹಂ ಸೌಮ್ಯ ಬಂಧುಶ್ಚ ಗೋಪಾನ್ ಕ್ವಚಿದಪಿ ಸ ಕಥಂ ನಃ ಕಿಂಕರೀಣಾಂ ಗೃಹೀತೋ ಭುಜಮಗುರು ಸುಗಂಧಂ ಮೂರ್ನ್ಯಥಾಸ್ಯತ್ ಕದಾನು. ಯಾವಾಗ ತಾನೆ ಆ ಕೃಷ್ಣ ತನ್ನ ಮೃದುವಾದ ಕೈಗಳನ್ನ ನಮ್ಮ ತಲೆಯ ಮೇಲೆ ಇಡ್ತಾನೆ. ಆ ಕೃಷ್ಣನ ಅನುಗ್ರಹಕ್ಕೆ ನಾವೆಲ್ಲ ಯಾವಾಗ ಪಾತ್ರರಾಗ್ತೇವೆ ಅಂತ ಬಹಳ ಕಾತರದಿಂದ ಕಾಯ್ತಾ ಇದ್ದೇವೆ. ಆ ಕೃಷ್ಣನ ಕಥೆಗಳನ್ನ ನಮಗೆ ಹೇಳು ಅಂತ ಹೇಳಿದಾಗ ಉದ್ಧವ ಏನ್ ಹೇಳ್ತಾನೆ ಅನ್ನೋದನ್ನ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕೃಷ್ಣನ ಮಾತುಗಳನ್ನ, ಈ ಗೋಪಿಯರ ಕೃಷ್ಣನ ಕುರಿತಾದಂತಹ ಮಾತುಗಳನ್ನ ಕೇಳಿದ ಮೇಲೆ ಅವರೆಲ್ಲರನ್ನ ಸಮಾಧಾನ ಮಾಡ್ತಾ ಉದ್ಧವ ಹೇಳ್ತಾ ಇದ್ದಾನೆ, ನೀವೆಲ್ಲ ಕೃತಕೃತ್ಯರು, ಪೂಜ್ಯರು. ಯಾಕೆ ಅಂದ್ರೆ ಕೃಷ್ಣನನ್ನು ಇಷ್ಟು ದಿವಸಗಳ ಕಾಲ ಬಿಟ್ಟಿದ್ರು ಆ ಕೃಷ್ಣನಲ್ಲಿ ನಿಮ್ಮ ಮನಸ್ಸು ಲೀನವಾಗಿದೆ ಅಲ್ಲ, ಇದಕ್ಕಿಂತ ದೊಡ್ಡದಾದಂತಹ ಸೌಭಾಗ್ಯ ಏನಿದೆ? ದಾನ, ವ್ರತ, ತಪಸ್ಸು, ಹೋಮ, ಜಪ, ಅಧ್ಯಯನ, ಇಂದ್ರಿಯಗಳ ನಿಗ್ರಹ ಏನೇನ್ ಮಾಡ್ತೀವೋ ಈ ಎಲ್ಲದರ ಅಂತಿಮವಾದ ಫಲ ಯಾವುದು ಅಂತಂದ್ರೆ ಭಗವಂತನಲ್ಲಿ ಭಕ್ತಿ. ಆ ಭಗವಂತನಲ್ಲಿ ಭಕ್ತಿ ನಿಮಗಿದೆ ಅಂತಾದಾಗ ಇದಕ್ಕಿಂತ ಜೀವನದ ದೊಡ್ಡ ಸಾಫಲ್ಯ ಮತ್ತೊಂದು ಯಾವುದಿದೆ? ಅಥೋದ್ಧವೋ ನಿಶಮ್ಯೈವಂ ಕೃಷ್ಣ ದರ್ಶನ ಲಾಲಸಾಹ ಸಾಂತ್ವಯನ್ ಪ್ರಿಯ ಸಂದೇಶೈ ಗೋಪೀ ಇದಮಭಾಷತ. ಸಾಂತ್ವನದ ಮಾತುಗಳನ್ನು ಹೇಳ್ತಾ ಆ ಗೋಪಿಯರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಅವರನ್ನ ಮೊದಲಿಗೆ ಹೊಗಳುತ್ತಾ ಇದ್ದಾನೆ. ಅಹೋ ಯೋಯಂ ಸ್ಮ ಪೂರ್ಣಾರ್ಥ ಭವಂತ್ಯೋ ಲೋಕಪೂಜಿತಾ ವಾಸುದೇವೇ ಭಗವತಿ ಯಾಸಾಂ ಇತ್ಯರ್ಪಿತಾ ಮತಿ. ಆ ಭಗವಂತನಲ್ಲಿ ಪೂರ್ತಿಯಾದ ನಿಮ್ಮ ಮನಸ್ಸನ್ನ ಅರ್ಪಣೆ ಮಾಡಿಬಿಟ್ಟಿದ್ದೀರಿ ಅಂತಾದಾಗ ಇದಕ್ಕಿಂತ ಮಿಗಿಲಾದಂತಹ ದೊಡ್ಡ ಸೌಭಾಗ್ಯ ನಿಮ್ಮ ಜೀವನದಲ್ಲಿ ಯಾವುದಿದೆ? ಯಾಕೆ? ದಾನ ವ್ರತ ತಪೋ ಹೋಮ ಜಪ ಸ್ವಾಧ್ಯಾಯ ಸಂಯಮೈ ಶ್ರೇಯೋ ವಿಧಿಭಿರನ್ಯೈಶ್ಚ ಕೃಷ್ಣೇ ಭಕ್ತಿರೈಹಿ ಸಾಧ್ಯತೆ. ನಾವೆಲ್ಲ ಮಾಡುವ ದಾನ, ಜಪ, ತಪ, ಹೋಮ, ಹವನಗಳು, ಆ ಕೆಲಸ, ಈ ಕೆಲಸ, ಈ ಎಲ್ಲ ಕೆಲಸಗಳ ಅಂತಿಮವಾದ ಫಲ ಯಾವುದು? ಕೃಷ್ಣನಲ್ಲಿ ಭಕ್ತಿ. ಆ ಭಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬಿಟ್ಟಿದ್ದೀರಿ. ಇಂತಹ ಭಕ್ತಿ ಮುನಿಗಳಿಂದಲೂ ಕೂಡ ಅಸಾಧ್ಯವಾದಂತಹದ್ದು. ಅಂತಹ ಭಕ್ತಿಯನ್ನು ಮಾಡ್ತಾ ಇದ್ದೀರಿ ಅಂತಾದ್ರೆ ನಿಮಗೆ ಅಲಭ್ಯವಾದಂತಹ ಸಂಪತ್ತು ಜಗತ್ತಿನಲ್ಲಿ ಯಾವ್ರಿಗಿದೆ? ಭಗವತ್ಯುತ್ತಮ ಶ್ಲೋಕೆ ಭವತೀಭಿರನುತ್ತಮ ಭಕ್ತಿ ಪ್ರವರ್ತಿತ ದಿಷ್ಟ್ಯ ಮುನೀನಾಮಪಿ ದುರ್ಲಭ. ನೀವೆಲ್ಲ ಪರಮಾತ್ಮನ ಅನುಗ್ರಹದಿಂದಲೇ ಎಂಬಂತೆ ನಮಗೆ ಯಾರಿಗೂ ಹೆಂಡತಿ, ಮಕ್ಕಳು, ಅದು ಇದು ಎಲ್ಲ ಸಂಸಾರದ ತಾಪತ್ರಯಗಳನ್ನು ಬಿಟ್ಟು ಭಗವಂತನ ಪೂಜೆಯನ್ನ 10 ನಿಮಿಷ ನೆಮ್ಮದಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾದಾಗ ಇವರೆಲ್ಲರನ್ನು ಬಿಟ್ಟು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೀರಿ ಅಂತಂದ್ರೆ ಭಗವಂತ ನಿಮ್ಮಲ್ಲಿ ಅತಿಶಯವಾದ ಕೃಪೆಯನ್ನು ಮಾಡಿದ್ದಾನೆ ಅನ್ನೋದು ನಿಶ್ಚಯ. ದಿಷ್ಟ್ಯಾ ಪುತ್ರಾನ್ ಪತೀನ್ ದೇಹಾನ್ ಸ್ವಜನಾನ್ ಭವನಾನಿ ಚ ಹಿತ್ವಾ ವೃಣೀತ ಯೂಯಂ ಯತ್ ಕೃಷ್ಣಾಖ್ಯಂ ಪುರುಷಂ ಪರಂ. ಕೃಷ್ಣನೆಂಬ ಸರ್ವೋತ್ತಮನಾದಂತಹ ವ್ಯಕ್ತಿಯನ್ನ ಆ ಭಗವಂತನ ಅನುಗ್ರಹದಿಂದಲೇ ಇವರೆಲ್ಲರನ್ನ ತ್ಯಾಗ ಮಾಡಿ ಪಡೆದವರಾಗಿದ್ದೀರಿ. ನಿಮ್ಮ ಜೀವನದ ದೊಡ್ಡ ಸಾಫಲ್ಯ ಇದರಲ್ಲಿಯೇ ಇದೆ. ಯಾಕೆ? ನಿಮ್ಮ ಮನಸ್ಸಿನಲ್ಲಿ ಗಂಡ, ಮಕ್ಕಳು, ತಂದೆ ತಾಯಂದಿರು, ಬಂಧು ಬಾಂಧವರು ಎಲ್ಲವೂ ಕೃಷ್ಣನೇ ಅನ್ನುವಂತಹ ಈ ದೃಢವಾದ ಭಾವನೆ ಇದೆ ಅಲ್ಲ, ಇದಕ್ಕಿಂತ ದೊಡ್ಡದಾದಂತಹ ಸಂಪತ್ತಿ ಯಾವುದಿದೆ? ಸರ್ವಾತ್ಮ ಭಾವೋಧಿಗತೋ ಭವತೀನಾ ಮಧೋಕ್ಷಜೆ ವಿರಹೇಣ ಮಹಾಭಾಗ ಮಹಾನ್ ವೋ ಅನುಗ್ರಹ ಕೃತಃ. ದೊಡ್ಡ ಅನುಗ್ರಹ ಪರಮಾತ್ಮನದ್ದು ನಿಮ್ಮ ಮೇಲಿದೆ. ಯಾಕೆ ಅಂತಂದ್ರೆ ಭಗವಂತನಲ್ಲಿ ಸರ್ವಾತ್ಮನ ನಿಮ್ಮನ್ನು ನೀವು ಅರ್ಪಣೆ ಮಾಡಿಕೊಂಡಿದ್ದೀರಿ. ಇಂತಹ ಸರ್ವಾತ್ಮನ ಭಕ್ತಿ ಭಗವಂತನಲ್ಲಿ ಬೇರೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಅಂತರಂಗ ಭಕ್ತರನ್ನು ಹೊರತುಪಡಿಸಿ. ಆದ್ರೂ ಆ ಕೃಷ್ಣ ನಿಮ್ಮನ್ನ ಕುರಿತು ಕಳಿಸಿದ ಸಂದೇಶಗಳೇನಿದೆಯೋ ಆ ಸಂದೇಶವನ್ನ ನಿಮಗೆ ಹೇಳುತ್ತೇನೆ ಕೇಳಿ ಅಂತ ಆ ಕೃಷ್ಣನ ಸಂದೇಶವನ್ನ ಉದ್ಧವ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಶ್ರೂಯತಾಂ ಪ್ರಿಯ ಸಂದೇಶೋ ಭವತೀನಾಂ ಸುಖಾವಹ ಯಮಾದಾಯ ಆಗತೋ ಭದ್ರಾ ಅಹಂ ಭರ್ತುರ್ಹಿ ಕಿಂಕರಃ. ಕೃಷ್ಣನ ದಾಸನಾದಂತಹ ನಾನು ಆ ಕೃಷ್ಣನ ಸಂದೇಶವನ್ನು ಹೊತ್ತುಕೊಂಡು ಬಂದಿದ್ದೇನೆ. ಆ ಸಂದೇಶಗಳೇನಿದೆ ಅನ್ನೋದನ್ನ ನಿಮಗೆ ತಿಳಿಸಿಕೊಡ್ತೇನೆ, ಕೇಳುವವರಾಗಿ ಅಂತ ಹೇಳ್ತಾ ಇದ್ದಾನೆ. ಅದನ್ನೆಲ್ಲವನ್ನು ಕೂಡ ಮತ್ತೆ ಮುಂದಿನ
ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಇಷ್ಟಕ್ಕೆ ಆ ಕೃಷ್ಣನ ಕಥೆಯನ್ನ ತಿಳಿಸೋಣ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ.